ಮನೆಯಲ್ಲಿರ್ತಕ್ಕಂಥ ಮಸಾಲೆಗಳನ್ನ ಬಳಸ್ಕೊಂಡು ಈರುಳ್ಳಿ, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಯಾವುದನ್ನು ಗ್ರೈಂಡ್ ಮಾಡ್ದಂಗೆ ಯಾವ ರೀತಿ ಬಿರಿಯಾನಿ ಮಾಡಬೇಕು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಮಸಾಲೆ ಪದಾರ್ಥಗಳು: ಇದು ಖಾರದ ಪುಡಿ, ಇದು ಧನಿಯಾ ಪುಡಿ, ಮನೆಯಲ್ಲಿ ಮಾಡಿರ್ತಕ್ಕಂಥ ಸಾಂಬಾರ್ ಪುಡಿ ಮತ್ತು ಚಿಟಿಕೆಯಷ್ಟು ಅರಿಶಿಣ, ಅಂದರೆ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿಣ. ಇದು ಒಣಗಿರುವ ಪಲಾವ್ ಎಲೆ, 2ರಿಂದ 3 ಪಲಾವ್ ಎಲೆ ತೊಗೊಂಡಿದ್ದೀನಿ, ಹಸಿ ಪಲಾವ್ ಎಲೆ ಜೊತೆಗೆ. ಮತ್ತು ಇದು ಕಸೂರಿ ಮೇಥಿ, ಸುಮಾರು 2ರಿಂದ 3 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ, 8ರಿಂದ 10 ಲವಂಗ, ಮೆಣಸು ಮತ್ತು ಚಕ್ಕೆಯೊಂದಿಗೆ ಒಂದು ಗರಂ ಮಸಾಲ ಎಲೆ, ಇದು ಕೂಡ ಮರದಿಂದ ನೇರವಾಗಿ ಕಿತ್ಕೊಂಡ್ಬಂದು ಇಟ್ಕೊಂಡಿರೋದು. ಇದನ್ನೇ ಗ್ರೈಂಡ್ ಮಾಡಿ ನಾವು ಬಳಸೋದು. ನಾವು ಬಹುತೇಕ ಹಸಿ ಪದಾರ್ಥಗಳನ್ನು ಅಥವಾ ಮಸಾಲೆಯನ್ನು ಹೊರಗಡೆ ರುಬ್ಬದೇ ಇರ್ತಕ್ಕಂಥ ಪದಾರ್ಥಗಳನ್ನ ಬಳಸ್ತಾ ಹೋಗ್ತೀವಿ ನಮ್ಮ ಅಡುಗೆ ತುಂಬ. ಜೊತೆಗೆ ಇದು ಪಲಾವ್ ಎಲೆ ಹಸಿ, ಇದು ಒಣಗಿಸಿಲ್ಲ, ಮರದಿಂದ ನೇರವಾಗಿ ಕಿತ್ಕೊಂಡ್ಬಂದು ಇಟ್ಕೊಂಡಿರೋದು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಕೂಡ ಮನೆಯಲ್ಲೇ ಜಜ್ಕೊಂಡು ಮಾಡ್ಕೊಂಡಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಗ್ರೈಂಡ್ ಮಾಡ್ದಂಗೆ ಯಾವ ರೀತಿ ಬಿರಿಯಾನಿ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಗ್ಯಾಸ್ ಹಚ್ಕೊಂಡಿದ್ದೀನಿ, ಕುಕ್ಕರ್ ಇಟ್ಟು 2 ಸ್ಪೂನ್ನಷ್ಟು ಎಣ್ಣೆ, ಗಾಣದಿಂದ ತೆಗೆದಿರ್ತಕ್ಕಂಥ ಎಣ್ಣೆ. ಇದು ಕಡಿಮೆ ಎಣ್ಣೆ ಯೂಸ್ ಮಾಡೋದು, ನಾನು ಎಲ್ಲ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ. ಗಾಣದ ಎಣ್ಣೆ ಕಡಿಮೆ ಹಾಕೋದು. ಇದ್ರ ಜೊತೆಗೆ ರುಚಿ ಬೇಕು ಅಂದರೆ ತುಪ್ಪ ಹಾಕಬೇಕು. 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡ್ರೆ ಬಿರಿಯಾನಿ ರುಚಿ ಹೆಚ್ಚಿಸುತ್ತೆ. ತುಪ್ಪ ಹಾಗೂ ಎಣ್ಣೆ ಕಾಯ್ತಾ ಇದೆ. ಈಗ ಇದಕ್ಕೆ ನಾವು ಮಸಾಲ ಪದಾರ್ಥಗಳನ್ನ ಒಂದೊಂದೇ ಆ್ಯಡ್ ಮಾಡ್ತೀನಿ. ಎಣ್ಣೆ ಕಾಯ್ದಿದೆ, ಒಂದೊಂದೇ ಮಸಾಲೆಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಲವಂಗ, ಮೆಣಸು, ಚಕ್ಕೆ ಲವಂಗ 2 ಹಾಕಿದ್ದೀವಿ, ಪಲಾವ್ ಎಲೆ, ಕಸೂರಿ ಮೇಥಿ. ಮಸಾಲ ಪದಾರ್ಥಗಳು. ಈಗ ನಾನು ಹಸಿ ಪಲಾವ್ ಎಲೆ ಮತ್ತು ಹಸಿ ಗರಂ ಮಸಾಲೆ ಎಲೆ ಹಾಕಿದ್ದೀನಿ. ಎಲ್ಲವನ್ನು ಕೂಡಿಸಿ ಫ್ರೈ ಮಾಡೋಣ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದು ಈರುಳ್ಳಿ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕು, ಗೋಲ್ಡನ್ ಬ್ರೌನಿಶ್ ಕಲರ್ ಬರಬೇಕು, ಫ್ರೈ ಮಾಡಬೇಕು. ಈಗ ಫ್ರೈ ಮಾಡ್ತೀನಿ. ಎಲ್ಲ ಚೆನ್ನಾಗಿ ಕಾಯಿದೆ, ಚೆನ್ನಾಗಿ ಸಿಗುತ್ತಾ ಇದೆ. ಈರುಳ್ಳಿ ಗೋಲ್ಡನ್ ಬ್ರೌನಿಶ್ ಕಲರ್ ಬರಬೇಕು, ಅದುವರೆಗೂ ನೀಟಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆಗಿದೆ ಈರುಳ್ಳಿ. ಸ್ವಲ್ಪ ಫ್ರೈ ಆಗಿರ್ತಕ್ಕಂಥ ಟೈಮಲ್ಲೇ ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡಿ ಇಟ್ಕೊಂಡಿದ್ದು, ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೀನಿ. ಇದು ಕೂಡ ಜೊತೆಯಲ್ಲಿ ಫ್ರೈ ಮಾಡಿದ್ರೆ ಒಳ್ಳೆ ಫ್ರಾಗ್ರೆನ್ಸ್ ಬರುತ್ತೆ. ಫ್ರೈ ಆಗಿದೆ, ಬಹುತೇಕ ಫ್ರೈ ಆಗಿದೆ. ಯಾವತ್ತೂ ಕೂಡ ಈರುಳ್ಳಿ ಫ್ರೈ ಆಗೋಬೇಕಾದ್ರೆ ಈರುಳ್ಳಿ ಫ್ರೈ ಆಗೋಕ್ಕೆ ಮುಂಚೆ ಟೊಮೊಟೊ ಹಾಕ್ಬಾರ್ದು. ಟೊಮೊಟೊ ಹಾಕಿದ್ರೆ ಈರುಳ್ಳಿ ಫ್ರೈ ಆಗಲ್ಲ. ಈಗ ನಾನು ಟೊಮೊಟೊ ಹಾಕ್ತಿದ್ದೀನಿ, ಈರುಳ್ಳಿ ಫ್ರೈ ಆಗಿದೆ, ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕ್ಕೊಂಡಾಯಿತು. ಇದನ್ನು ಕೂಡ ಒಂದು 2 ನಿಮಿಷಗಳ ಕಾಲ ನೀಟಾಗಿ ಬೇಯಿಸ್ತೀನಿ. ಸುಮಾರು 2 ನಿಮಿಷ ಆದಮೇಲೆ ಟೊಮೊಟೊ ಕೂಡ ಬೆಂದಿದೆ. ಈಗ ಆಗಲೇ ಮಸಾಲ ಪದಾರ್ಥಗಳು ತೋರಿಸ್ತೆ, ಮಸಾಲ ಪದಾರ್ಥಗಳನ್ನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಉಪ್ಪು ಕೂಡ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀವಿ. ಇದರಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಚಿಲ್ಲಿ ಪೌಡ್ರು, ಗರಂ ಮಸಾಲ, ಸಾಂಬಾರು ಪುಡಿ ಹಾಗೂ ಅರಿಶಿನ ಪುಡಿ, ಇಷ್ಟನ್ನು ಕೂಡ ಒಟ್ಟಿಗೆ ಹಾಕ್ತಾಯಿದ್ದೀವಿ. ನೋಡಿ, ಅದ್ಭುತವಾಗಿ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಇವಾಗ ನಾವು ಚಿಕನ್ ಆ್ಯಡ್ ಮಾಡ್ತೀವಿ. ಈ ಒಂದು ಮಸಾಲೆಗೆ ಸುಮಾರು 1.5 kg ಅಷ್ಟು ಚಿಕನ್. ಇದನ್ನು ಕೂಡ ನೀಟಾಗಿ ತಿರುಗಿಸ್ಕೊಳ್ಳೋಣ. ಇದುವರೆಗೂ ಈ ಒಂದು ಮಸಾಲೆಗೆ ನೀರು ಆ್ಯಡ್ ಮಾಡಿಲ್ಲ, ಉಪ್ಪು ಹಾಕಿದ್ದೀವಿ. ಈಗ ನೋಡೋದಕ್ಕೆ ಇದು ಒಂದು ರೀತಿಯಾಗಿ ಚಿಕನ್ ಮಸಾಲ ಮಾಡ್ತಾ ಇರ್ಬೋದು ಅಂತ ಅನಿಸುತ್ತೆ. ಮತ್ತೊಂದು ವಿಶೇಷ ಏನಂದರೆ, ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿಟ್ಟರೆ ಬೇರೆ ಇನ್ನೇನನ್ನು ಗ್ರೈಂಡ್ ಮಾಡಿಲ್ಲ. ಶುಂಠಿ ಬೆಳ್ಳುಳ್ಳಿನ ಅದನ್ನು ನೀಟಾಗಿ ಮನೆಯಲ್ಲೇ ಕೂಡ ಪೇಸ್ಟ್ ಮಾಡ್ಕೊಂಡಿರೋದು. ಅದನ್ನು ಬಿಟ್ಟರೆ ಬೇರೆ ಯಾವುದು ಮಸಾಲೆ ಪದಾರ್ಥಗಳನ್ನ ಗ್ರೈಂಡ್ ಮಾಡಿಲ್ಲ. ಈ ಒಂದು ಬಿರಿಯಾನಿ ಮಾಡಬೇಕಾದ್ರೆ ನೀವು ತುಂಬ ಈಸಿಯಾಗಿ ಬೇಗ ಆಗುತ್ತೆ. ಮನೇಲಿ ಕರೆಂಟ್ ಇಲ್ಲ ಅಂದರೂ, ಮಿಕ್ಸಿ ಇಲ್ಲ ಅಂದರೂ ಈ ಒಂದು ಬಿರಿಯಾನಿ ಮಾತ್ರ ಆಗುತ್ತೆ. ಒಂಥರ ಈ ವಿಡಿಯೋ ನೋಡ್ತಾ ಇದ್ರೆ ನೀವೀಗ ಚಿಕನ್ ಸಾಂಬಾರು ರೆಡಿ ಆಗಿಬಿಟ್ಟೈತೆ ಅನ್ನೋ ಹತ್ರ ಐತೆ ಮಸಾಲೆ, ಆದರೆ ಇನ್ನೂ ರೆಡಿಯಾಗಿಲ್ಲ, ಇನ್ನೂ ಬೇಯಬೇಕು. ಚಿಕನ್ ಸಾರಲ್ಲ, ಇದು ಬಿರಿಯಾನಿ.
ಒಂದ್ಸರಿ ಕುಕ್ಕರ್ ಕ್ಯಾಪ್ ಹಾಕೊಂಡು 1 ವಿಷಲ್ ಕೂಗಿಸ್ಬೇಕು. 1 ವಿಷಲ್ ಕೂಗಿಸೋಷ್ಟರಲ್ಲಿ ಭಾಗಶಃ ಚಿಕನ್ ಬೆಂದಿರುತ್ತೆ, ಸುಮಾರು ಒಂದು 70% ಬೆಂದಿರುತ್ತೆ. ಆಮೇಲೆ ಇದಕ್ಕೆ ಅಕ್ಕಿ ಹಾಕೊಂಡು ಬಿರಿಯಾನಿ ಫೈನಲ್ ಟಚ್ ಕೊಡ್ತೀನಿ. ಒಂದು ಕೂಗಾಗಿದೆ, ಈಗ ಕ್ಯಾಪ್ ಓಪನ್ ಮಾಡ್ತೀನಿ. ವಿಷಲ್ ಫುಲ್ ಏರ್ ಔಟ್ ಆಗಿದೆ. ಈ ಕ್ಯಾಪ್ ಓಪನ್ ಮಾಡಿ ಇದಕ್ಕೆ ರೈಸ್ ಹಾಕೋಣ. ನೋಡಿ ಸಖತ್ತಾಗಿ ಕಾಣಿಸುತ್ತೆ, ಬೆಂದಿದೆ ಏನೋ ತಿನ್ಬೋದೇನೋ ಅಂತ ಅನಿಸುತ್ತೆ. ಆದರೆ ಒಂದು 70% ಮಾತ್ರ ಇದು ಬೆಂದಿರೋದು. ಅದು ಒಳ್ಳೆ ಫ್ರಾಗ್ರೆನ್ಸ್ ಬರ್ತೈತೆ, ನೀವು ನೋಡೋರಿಗೆ ಗೊತ್ತಾಗಲ್ಲ, ಇಲ್ಲಿ ಅಡುಗೆ ಮಾಡ್ತಿರೋ ಗೊತ್ತಾಗುತ್ತೆ. ಸಖತ್ತಾಗಿದೆ ಫ್ರಾಗ್ರೆನ್ಸ್ ಮಾತ್ರ. ಈ ಒಂದು ರೆಡಿಯಾಗಿರ್ತಕ್ಕಂಥ ಮಸಾಲೆಗೆ ನಾವೀಗ ಸೊಸೈಟಿ ಅಕ್ಕಿ ಆ್ಯಡ್ ಮಾಡ್ತಾ ಇದ್ವಿ. ಸಾಮಾನ್ಯವಾಗಿ ಎಲ್ಲರೂ ಸೋನಾ ಮಸೂರಿ ಹಾಕ್ತಾರೆ ಅಥವಾ ಬಿರಿಯಾನಿ ರೈಸು ಬಾಸ್ಮತಿ ರೈಸ್ ಹಾಕ್ತಾರೆ. ಆದರೆ ಸೊಸೈಟಿ ರೈಸನ್ನು ಬಳಸ್ಕೊಂಡು ಯಾವ ರೀತಿ ಬಿರಿಯಾನಿ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು. ಇದು ಸೊಸೈಟಿ ರೈಸು, ಕಾಮನಾಗಿ ನಮಗೆ ಪಡಿತರ ಚೀಟಿ ಅಂಗಡಿಲಿ ಏನು ಕೊಡ್ತಾರೆ ಆ ಅಕ್ಕಿಯನ್ನು ಬಳಸ್ಕೊಂಡು ಇವತ್ತು ಹುಡಿಯಾಗಿ ಬಿರಿಯಾನಿ ಮಾಡ್ತಾ ಇದ್ದೀನಿ. 1 kg ಚಿಕನ್ ಇದೆ, ಅದಕ್ಕೆ 1 kg ಅಕ್ಕಿ ಹಾಕಿದ್ದೀವಿ. ಈ ಟೋಟಲ್ ಇದು 1 kg ಬಿರಿಯಾನಿ ಅಂತ ಲೆಕ್ಕ. ಇದು ಸೊಸೈಟಿ ಅಕ್ಕಿ ಹಾಕ್ಕೊಂಡು ಗರಿಯಾದ ಮತ್ತು ರುಚಿಯಾದ ಹಾಗೂ ಮುದ್ದೆ ಆಗದಂಗೆ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಅಕ್ಕಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಈಗ ಆ್ಯಡ್ ಮಾಡ್ತೀನಿ. ಬಿರಿಯಾನಿ ತುಂಬ ಮೆತ್ತಗೆ ಹಾಕ್ಬಾರ್ದು, ಅಂದರೆ ಅಕ್ಕಿ ನೀರಿನ ಪ್ರಮಾಣ ಕಡಿಮೆ ಇರಬೇಕು. ಕರೆಕ್ಟಾಗಿ ನೀರು ಹಾಕಿದ್ರೆ ಬಿರಿಯಾನಿ ಯಾವುದೇ ಕಾರಣಕ್ಕೂ ಮೆತ್ತಗಾಗಲ್ಲ. ಕೊನೆಯದಾಗಿ ಕೊತ್ತಂಬರಿ ಮತ್ತು ಪುದೀನ ಏನು ಹಚ್ಚಿಟ್ಕೊಂಡಿದ್ವೋ, ನಾವು ಕೊತ್ತಂಬರಿ ಕೂಡ ಗ್ರೈಂಡ್ ಮಾಡಿಲ್ಲ, ಪುದೀನ ಗ್ರೈಂಡ್ ಮಾಡಿಲ್ಲ. ಇಷ್ಟೆಲ್ಲ ಯಾವುದೇ ತರಕಾರಿಯನ್ನು ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿಟ್ಟರೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಪುದೀನ ಯಾವುದನ್ನು ಫ್ರೈ ಮಾಡಿಲ್ಲ ಮತ್ತು ಯಾವುದನ್ನು ಗ್ರೈಂಡ್ ಮಾಡಿಲ್ಲ. ಆಗಲೇ ಚಿಕನ್ ಬೇಯಲಿಕ್ಕೆ ಉಪ್ಪು ಹಾಕಿದ್ದು. ಈಗ ಅನ್ನಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಹಂಗಾಗಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ತಿರುಗಿಸಿ ಕ್ಯಾಪ್ ಹಾಕಿ ಕುಕ್ಕರ್ ಕ್ಯಾಪ್ ಹಾಕಿ 2 ಸರಿ ಕೂಗಿಸ್ಬಿಟ್ಟು ಓಪನ್ ಮಾಡಿದಾಗ ನಮಗೆ ಕಂಪ್ಲೀಟ್ ಬಿರಿಯಾನಿ ರೆಡಿ ಆಗಿರುತ್ತೆ. ಈಗ ಇಲ್ಲಿ ಬಿರಿಯಾನಿ ರೆಡಿ ಆಗಿದೆ. ಕುಕ್ಕರ್ ಕ್ಯಾಪ್ ತೆಗಿತೀನಿ ಈಗ. ವಾವ್, ನೋಡಿ ಯಾವ ಥರ ಇದೆ, ಹುಡಿಯಾಗಿ ಮುದ್ದೆ ಆಗಿಲ್ಲ. ಸೇಮು ಹೋಟೆಲ್ಗಳಲ್ಲಿ ತಿಂದಾಗ ಯಾವ ಥರ ಇರುತ್ತೆ ಬಿರಿಯಾನಿ, ಅದಕ್ಕಿಂತ ರುಚಿ ಇರುತ್ತಿದ್ದು. ಈ ರೆಸಿಪಿನ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಮನೇಲಿ ಇದೇ ರೀತಿಯಾಗಿ ಹುಡಿಯಾಗಿ ಬಿರಿಯಾನಿ ಆಗುತ್ತೆ. ಅನ್ನ ಮುದ್ದೆ ಆಗೋದಕ್ಕೆ ಕಾರಣ ನೀರು, ನಾವು ಯಾವ ಪ್ರಮಾಣದಲ್ಲಿ ನೀರು ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅಕ್ಕಿ ನೆನೆಸಬಾರ್ದು. ವಾವ್, ನೋಡೋದಕ್ಕೆ ತುಂಬ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ. ವಾವ್, ನೋಡೋದಕ್ಕೆ ತುಂಬ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ಇದನ್ನು ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಇದೆ ಅಂತ. ಈ ಒಂದು ಚಿಕನ್ ಬಿರಿಯಾನಿಯನ್ನು ಮಾಡೋದಕ್ಕೆ ಮನೆಯಲ್ಲಿರ್ತಕ್ಕಂಥ ಮಸಾಲ ಪದಾರ್ಥಗಳನ್ನು ಬಳಸ್ಕೊಂಡು ಯಾವುದೇ ರೀತಿಯ ಮಸಾಲಗಳನ್ನು ಅಥವಾ ಈರುಳ್ಳಿ ಮತ್ತು ಟೊಮೊಟೊ